ಇದು ಪೂರ್ಣವಾಗಿ ಭಕ್ತಾದಿಗಳ ವಂತಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕುಟೀರ. ಅವರು ಕುಟೀರ ಅಂತ ಭಕ್ತರ ಭಂಡಾರದ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಏನಾರ ಹೆಸರಿಟ್ಟುಕೊಳ್ಳಿ, ನನಗೇನು. ಇದು ಕಾಗಿನೆಲೆ ಗುರುಪೀಠದ ಶಾಖಾ ಮಠ, ಅದಕ್ಕೆ ಹೆಸರಿಟ್ಟುಕೊಂಡಿದ್ದಾರೆ. ಬಹಳ ಸಂತೋಷ. ಈ ಕುಟೀರವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಾಯವನ್ನು ತಗೊಂಡಿದ್ದಾರೆ. ಸುಮಾರು 4 ಕೋಟಿ ಚಿಲ್ಲರೆ ವಸೂಲು ಮಾಡಿದ್ದಾರೆ. ಇನ್ನೂ 1 ಕೋಟಿ ಉಳಿದಿದೆ. 3,69,00,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಈ ಮಠಕ್ಕೆ. ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಣ, ಮರಳು, ಸಿಮೆಂಟು ಇವೆಲ್ಲ ಕೊಟ್ಟಿದ್ದಾರೆ. ಇಟ್ಟಿಗೆ, ಜಲ್ಲಿ ಇವೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಠ ಬೆಳೀಬೇಕು. ಮಠ ಬೆಳೆಯೋದು ಅಂತಂದ್ರೆ ಜನಗಳಿಂದಲೇ ಬೆಳೆಯೋದು. ನಾನು ಅವತ್ತು ಕಾಗಿನೆಲೆಯಲ್ಲಿ ಗುರುಪೀಠ ಪ್ರಾರಂಭ ಆಯ್ತಲ್ಲ, ಅವತ್ತು ಕೂಡ ಇದೇ ಮಾತು ಹೇಳಿದ್ದೆ. ಯಾವುದೇ ಮಠ ಮಾನ್ಯಗಳು ಬೆಳಿಬೇಕಾದ್ರೆ ಜನರು ಸಹಾಯ ಮಾಡಿದ್ರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಸ್ವಲ್ಪ ಸಹಾಯ ಮಾಡ್ಬೋದು, ಆದರೆ ಸರ್ಕಾರದಿಂದಲೇ ಬೆಳೀಲಿಕ್ಕೆ ಪ್ರಾರಂಭ ಆಗಲಿಕ್ಕೆ. ಯಾಕಂತಂದ್ರೆ ನಾನು ಈ ಮಾತನ್ನ ಹೇಳುವಾಗ, ಈ ಮಠ ಪ್ರಾರಂಭ ಆದದ್ದು 1989ನೇ ಇಸ್ವಿನಲ್ಲಿ. 92ನೇ ಇಸ್ವಿ. ಸುಮಾರು ಎಷ್ಟು ವರ್ಷ ಆಗಿದೆ ಈಗ? 33 ವರ್ಷಗಳಾಗಿದೆ. 33 ವರ್ಷಗಳು. ಆಗ ನಾನು ಸೋತಿದ್ದೆ, ಎಲೆಕ್ಷನ್ನಲ್ಲಿ ಸೋತಿದ್ದೆ ನಾನು. ಆದ್ರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡಿದೋ, ಮಠ ಆಯಿತು. ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾವು ಬಂಗಾರಪ್ಪನವ್ರನ್ನ ಕರೆಯಕ್ಕೆ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ 25 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಬಂದಿದ್ರು. ನಾನು ಹೇಳಿದೆ, ಬಂಗಾರಪ್ಪನವ್ರಿಗೆ ಬೇಡ, ನೀವೇ ಇಟ್ಕೊಳ್ಳಿ. ಕುರುಬರು ಅಷ್ಟೊಂದು ಬಡತನ ಇಲ್ಲ, ಕುರುಬರಲ್ಲಿ ಮಠ ಮಾಡಲಿಕ್ಕೆ ಆಗದಿರೋಷ್ಟು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಮಾಡೋದು. ಆಮೇಲೆ ಈ ಹರಿಕೋಡೆ ಅಂತ ಒಬ್ರಿದ್ರು, ಹರಿಕೋಡೆ, ಅವರು ಊಟ ಹಾಕ್ತೀವಿ ಅಂತ ಬಂದರು. ಹಾಗೂ ಸ್ವಲ್ಪ ಊಟ ಹಾಕಿದ್ರು ಅನ್ನೋದು ಕಾಣಿಸುತ್ತೆ. ನಾನು ಇಲ್ವಾ, ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಹರಿಕೋಡೆ ಅವರಿಗೆ. ಊಟ ನಮಗೆ ನಾವೇ ಮಾಡ್ಕೋತೀವಿ. ಯಾಕಂತಾರೆ ಒಂದು 5-6 ಲಕ್ಷ ಜನ ಸೇರಿದ್ರು. ಮಠ ಪ್ರಾರಂಭ ಆದಾಗ 5-6 ಲಕ್ಷ ಜನ ಸೇರಿದ್ರು. ಅವತ್ತು ನಾವು ಹೇಳಿದೋ, ಈ ಮಠ ಬರೀ ಕುರುಬರ ಮಠ ಅಲ್ಲ, ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತೆ ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರಿಗೂ ಸೇರಿದಂಥ ಮಠ ಅಂತೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ಅನೇಕ ಮಠಗಳಾಗಿದ್ದಾವೆ. ಬಹಳ ಸಂತೋಷ. ಮಠಗಳು ಯಾಕೆ ಆಗಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ
ಮಠಗಳಾಗದೇ ಹೋದರೆ ಶಿಕ್ಷಣ, ಆರೋಗ್ಯ, ಸಂಘಟನೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ಜಾಸ್ತಿ ಇರ್ತಕ್ಕಂಥದ್ದು ಸತ್ಯ. ಈ ಜಾತಿ ಇಟ್ಕೊಂಡು ಅವರು ಕುವೆಂಪು ಅವರು ಒಂದು ಮಾತು ಹೇಳ್ತಿದ್ರು. ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ಜಾತಿಯನ್ನ ಗುರುತಿಸ್ಬೇಕು, ಜಾತಿಯನ್ನ ನಾಶ ಮಾಡಬೇಕು. ಜಾತಿಯನ್ನ ಗುರುತಿಸ್ಬೇಕು, ಜಾತಿಯನ್ನ ನಾಶ ಮಾಡಬೇಕು. ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇದನ್ನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ಇದನ್ನೇ ಕನಕದಾಸರು ಹೇಳಿರ್ತಕ್ಕಂಥದ್ದು, ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರ್ತಕ್ಕಂಥ ವಿಚಾರ. ಇದನ್ನು ನಾವು ಮರಿಬಾರದು. ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದೇ ಹೇಳಿದ್ರು, ಎಲ್ರಿಗೂ ಸರ್ವೋದಯ ಆಗಬೇಕು, ಎಲ್ಲರ ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ವಿನೋಬಾ ಭಾವೆ ಕುವೆಂಪು ಅವರು ಏನು ಹೇಳಿದರು ಅಂತಂದ್ರೆ, ಸಮಪಾಲು ಸಮಬಾಳು ಆಗಬೇಕು. ಸಮಾಜದಲ್ಲಿ ಸಮಪಾಲು ಸಮಬಾಳು ಆಗಬೇಕು. ಈ ದೇಶದ ಸಂಪತ್ತಿದೆಯಲ್ಲ, ಈ ದೇಶದ ಅಧಿಕಾರ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಹಂಚಿಕೆ ಆಗಬೇಕು. ಅಂತಿಮವಾಗಿ ಸಮಾನ ಅವಕಾಶಗಳಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಆಗಬೇಕು. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದದ್ದು, ವಿನೋಬಾ ಭಾವೆಯವರು ಹೇಳಿದ್ದದ್ದು, ಕುವೆಂಪು ಅವರು ಹೇಳಿದ್ದದ್ದು, ಕನಕದಾಸರು ಹೇಳಿದ್ದದ್ದು, ಆಮೇಲೆ ಬಸವಣ್ಣವರು ಹೇಳಿದ್ದದ್ದು, ಅಂಬೇಡ್ಕರ್ ಹೇಳಿದ್ದು. ಇದನ್ನೇ ಮಾಡಬೇಕಾಗಿರೋದು ನಾವು. ನಾನು ಹೇಳಿದ್ದ ಲೆಕ್ಕ ಇಲ್ಲವೇ? ಇವರೆಲ್ಲ ದಾರ್ಶನಿಕರು, ವಿಚಾರ ಕ್ರಾಂತಿಕಾರರು. ಹಾಗಾಗಿ ನಾವು ಇವ್ರನ್ನೆಲ್ಲ ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾತಿಗೊಂದು ಮಠ ಬೇಡ ಅಂತ ಹೇಳಲ್ಲ.